ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಷ್ಟು ದಿನ ನೀವು ನನ್ನ ಯಶಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸಿನಿಮಾ ಸುದ್ದಿಗೋಷ್ಠಿಗಳು ಅಥವಾ ಸಿನಿಮಾ ರಿಲೀಸ್ ದಿನ ಫಸ್ಟ್ ಶೋ ಕವರೇಜ್, ಪಾಪರಾಜಿ ಜೊತೆಗೆ ಸಿನಿಮಾ ಸೆಲೆಬ್ರಿಟಿ ಶೋ ಈ ಥರದ ಕಾಂಟೆಂಟ್ಗಳನ್ನು ನೋಡ್ತಾ ಇದ್ರೆ ಇವತ್ತಿಂದ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ವ್ಲಾಗ್. ಇದರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇವತ್ತು GT ಮಾಲ್ನಲ್ಲಿ ಒಂದು ಪ್ರೆಸ್ ಮೀಟ್ ಇದೆ. ಅಲ್ಲಿಗೆ ಪ್ರಜ್ವಲ್ ದೇವರಾಜ್ ಅವರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಆ ಸಿನಿಮಾ ಯಾವುದು, ಆ ಸಿನಿಮಾದ ವಿಶೇಷತೆಗಳೇನು ಅನ್ನೋದನ್ನ ನನ್ನ ಮೊದಲ ವ್ಲಾಗ್ನಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ. ಸೊ ನಿಮ್ಮೆಲ್ಲರ ಸಪೋರ್ಟ್ ಕೇಳ್ತಾ ಶುರು ಮಾಡ್ತಾ ಇದ್ದೀನಿ. ಇದು GT ವರ್ಲ್ಡ್ ಮಾಲ್. ಇಲ್ಲಿ ಮೊದಲು ಪ್ರಮೋದ್ ಥಿಯೇಟರ್ ಇತ್ತು, ಇದೀಗ ಮಾಲ್ ತಲೆ ಎತ್ತಿದೆ. ಮೋಸ್ಟ್ ಆಫ್ ದ ಪ್ರೆಸ್ ಮೀಟ್ ಇಲ್ಲೇ ನಡೆಯೋದು. ಒಳಗಡೆ ನಾನೀಗ ಎಂಟ್ರಿ ಆಗ್ತಾ ಇದ್ದೀನಿ. ಚಂಕೋಲ್ ಸಿನಿಮಾದ ಸ್ಟ್ಯಾಂಡಿಗೆ ಕಾಣ್ತಾ ಇದೆ. ನಮ್ಮ 5-6 ಜನ ಪ್ಯಾಪ್ಸ್ ಹುಡುಗರ ಮಧ್ಯೆ ನಮ್ಮ ತಲೆಹರಟೆ ಪೂರ್ಣನ್ನ ಮಾತಾಡಿಸಿದೆ. ಅವನಿಗೆ ನಾನು ವ್ಲಾಗ್ ಮಾಡ್ತಾ ಇರೋದ್ರ ಬಗ್ಗೆ ಹೆಚ್ಚು ಐಡಿಯಾ ಇರಲಿಲ್ಲ, ಬಟ್ ಆದರೂ ವಿಶಾಲಕ್ಷಿ ಅಕ್ಕನ ವ್ಲಾಗುಗೆ ಒಂದು ವಿಶ್ ಮಾಡ್ದ. ಹಾಗೆ ಮುಂದೆ ಹಾಲ್ಗೆ ಎಂಟ್ರಿ ಆದೆ. ಸಿನಿಮಾ ಆರ್ಟಿಸ್ಟ್ಗಳ ಫೋಟೋಶೂಟ್ ನಡೀತಾ ಇತ್ತು. ಈ ಕಡೆ ಚಂಕೋಲ್ ಹೀರೋಯಿನ್ಸ್ ಒಬ್ಬೊಬ್ಬರಾಗಿ ಎಂಟ್ರಿ ಕೊಟ್ಟೇ ಬಿಟ್ರು. ಅಕ್ಷತಾ ಬೋಪಯ್ಯ, ಪೂಜಾ ಶೆಟ್ಟಿ, ಮನಸ್ವಿ, ರಾಜ್ಕುಮಾರಿಯರ ಥರನೇ ಮಸ್ತಾಗಿ ರೆಡಿಯಾಗಿ ಬಂದಿದ್ರು. ಇನ್ನು ನಟ ಆರ್ಯನ್ ಸಂತೋಷ್ ಡೈರೆಕ್ಟರ್ ಆಗಿ ಡೆಬ್ಯೂ ಮಾಡ್ತಿರೋದ್ರಿಂದ ಎಕ್ಸೈಟ್ಮೆಂಟಲ್ಲಿ ಎಂಟ್ರಿ ಕೊಟ್ಟರು. ಗೆಳೆಯನ ಹೊಸ ಪ್ರಯತ್ನಕ್ಕೆ ಕಂಗ್ರಾಟ್ಸ್ ಹೇಳೋದಕ್ಕೆ ಡೈನಾಮಿಕ್ ಪ್ರಿನ್ಸ್ ಆಗಮಿಸಿದ್ರು. ಮೊದಲಿಗೆ ವಿಘ್ನ ವಿನಾಶಕನ ಸ್ತುತಿ ಮಾಡಿ ದೀಪವನ್ನು ಬೆಳಗಿಸಿ ಚಂಕೋಲ್ ಟೀಸರ್ ರಿಲೀಸ್ ಮಾಡಿಕೊಟ್ಟಂಥ ಪ್ರಜ್ಜು ಆರ್ಯನ್ ಸಂತೋಷ್ ನಯ ಸಾಹಸಕ್ಕೆ ಬೆನ್ನು ತಟ್ಟಿದ್ರು. ಡೇ 1ಇಂದಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಿರುವಂಥ ಪ್ರಜ್ಜುಗೆ ಸನ್ಮಾನ ಮಾಡಿ ಒಂದು ಬ್ಯೂಟಿಫುಲ್ ಬೊಕ್ಕೆ ಕೊಟ್ಟು ಜೊತೆಗೆ ಒಂದು ಗಿಫ್ಟ್ ಕೂಡ ನೀಡಿದ್ರು. ಇದೇ ವೇಳೆ ಆನಂದ್ ಗುರೂಜಿ ಅವರ ಎಂಟ್ರಿ ಆಯಿತು. ಅವರ ಒಂದು ಪಾದಕ್ಕೆ ನಮಸ್ಕಾರ ಮಾಡೋದ್ರ ಮೂಲಕ ಆರ್ಯನ್ ಸಂತೋಷ್ ಅವರು ಆಶೀರ್ವಾದವನ್ನು ಪಡ್ಕೊಂಡ್ರು. ಇವರ ಸಮ್ಮುಖದಲ್ಲಿ ಚಂಕೋಲ್ ಚಿತ್ರದ ನಾಯಕ ನಟಿಯರು ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಮ್ಮ ಪಾತ್ರವನ್ನು ಪರಿಚಯ ಮಾಡ್ಕೊಳ್ತಾ ಚಾನ್ಸ್ ಕೊಟ್ಟಂತಹ ನಿರ್ದೇಶಕ ಕಮ್ ನಟ ಆರ್ಯನ್ ಸಂತೋಷ್ಗೆ ಥ್ಯಾಂಕ್ಸ್ ಹೇಳಿದ್ರು. ಜೊತೆಗೆ ಹಿಂದೆಂದೂ ಮಾಡಿರದ ಪಾತ್ರಗಳಿಗೆ ಜೀವ ತುಂಬಿರ್ತಕ್ಕಂಥ ಈ ಎಲ್ಲ ನಟಿಯರಿಗೂ ಕೂಡ ಚಂಕೋಲ್ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಈ ಎಲ್ಲ ನಾಯಕಿಯರ ಮಾತುಕತೆಯ ನಂತರ ಆನಂದ್ ಗುರೂಜಿಯವರು ಕೂಡ ಆರ್ಯನ್ ಗೆಲ್ಲಬೇಕು ಅಂತ ಹಾರೈಸಿದ್ರು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಲಾವಿದರು ಹಾಗೂ ಆತ್ಮೀಯರ ಮಾತಿನ ನಂತರ ವೇದಿಕೆ ಹತ್ತಿದಂಥ ಆರ್ಯನ್ ಸಂತೋಷ್ ತಮ್ಮ ಡೆಬ್ಯೂ ಡೈರೆಕ್ಷನ್ ಜರ್ನಿನ ಮೆಲುಕು ಹಾಕಿದ್ರು. ಒಮ್ಮೆ ಕೇರಳದ ವಯನಾಡ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಶಿವಲಿಂಗವನ್ನು ನೋಡಿ ಒಂದು ಕತೆ ಸ್ಟ್ರೈಕ್ ಆಗುತ್ತಂತೆ. ಅದನ್ನು ಬಿಲ್ಡ್ ಮಾಡಿ ಚಿತ್ರಕಥೆ, ನಿರ್ದೇಶನದ ಜವಾಬ್ದಾರಿ ಹೊತ್ತಂತಹ ಆರ್ಯನ್ ಸಂತೋಷ್ ಅವರು 2 ಭಾಗದಲ್ಲಿ ಸಿನಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಒಂದು ಭಾಗ ರೆಡಿ ಇದೆ, ನೋಡಲಿಕ್ಕೆ ಇನ್ನೇನು ಅತಿ ಶೀಘ್ರದಲ್ಲೇ ಸಿನಿಮಾನ ನೋಡುವಂಥ ಅವಕಾಶ ಸಿಗುತ್ತೆ. ಚಿಕ್ಕಮಗಳೂರು, ಕೇರಳ, ಬೆಂಗಳೂರು, ತಮಿಳುನಾಡು ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ. ಸುಮಾರು 1,500 ವರ್ಷಗಳ ಇತಿಹಾಸವುಳ್ಳಂತಹ ಚಂಕೋಲ್ ಹೇಗಿರ್ಬೋದು ಅನ್ನೋದಕ್ಕೆ ಟೀಸರ್ ಈಗಾಗಲೇ ನಮ್ಮ ಕಣ್ಮುಂದೆ ಇದೆ. ತುಂಬ ಅದ್ಭುತವಾಗಿ ಟೀಸರ್ ಮೂಡಿ ಬಂದಿದೆ. ನಿಮ್ಮೆಲ್ರಿಗೂ ಕೂಡ ಆರ್ಯನ್ ಸಂತೋಷ್ ಅವರ ನಿರ್ದೇಶನ ಮತ್ತು ನಟನೆ ಹೇಗಿರ್ಬೋದು ಅನ್ನೋದರ ಝಲಕ್ನ ನೋಡಬೇಕು ಅಂದರೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರತಕ್ಕಂಥ ಚಂಕೋಲ್ ಸಿನಿಮಾದ ಟೀಸರ್ನ ನೀವು ನೋಡಲೇಬೇಕು. ಅಂದಹಾಗೆ ಈ ಚಿತ್ರದಲ್ಲಿ ಮನಸ್ವಿ, ಶರಣ್ಯ, ಅಕ್ಷಿತಾ ಬೋಪಯ್ಯ ಆ್ಯಂಡ್ ಪೂಜಾ ಶೆಟ್ಟಿ, ರೇಷ್ಮಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅರುಣಾ ಬಾಲರಾಜ್, ಸುಂದರ್ ವೀಣಾ ಮತ್ತು ಅರವಿಂದ್ ರಾವ್, ಮೈಸೂರು ನಂದ, ರಘು, ಸಚಿನ್, ವಿಜಯ್, ವಂಶಿ, ಉದಯ್, ಮಹಂತೇಶ್ ಹಿರೇಮಠ್ ತಾರಾ ಬಳಗದಲ್ಲಿದ್ದಾರೆ. ಬಹುತೇಕ ಕಲಾವಿದರು ಟೀಸರ್ ರಿಲೀಸ್ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ವೇಳೆ ಆನಂದ್ ಗುರೂಜಿ ಅವರಿಗೆ ಸನ್ಮಾನ ಮಾಡಿ ನಂತರ ಕೇಕ್ ಕೂಡ ಕಟ್ ಮಾಡಲಾಯಿತು. ಈ ಚಿತ್ರದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಚಿತ್ರತಂಡ ಕೊಟ್ಟಿದೆ. ಇದು ಚಂಕೋಲ್ ಸಿನಿಮಾದ ಪ್ರೆಸ್ ಮೀಟ್ ವ್ಲಾಗ್. ಮತ್ತೊಂದು ಸಿನಿಮಾ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಚಂಕೋಲ್ ಚಿತ್ರತಂಡದ ಪರವಾಗಿ ನಾನು ಶಮೀರಾ ಬೆಳುವಾಯಿ ಈ ಕಾರ್ಯಕ್ರಮದಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ.